4 ವಾರ ರೆಂಟ್ ಸಿಗೋದು. 3 ವಾರ 4 ವಾರ ಅವ್ರಿಗೆ ರೆಂಟ್ ಸಿಕ್ತು ಅಂತಂದ್ರೆ ಮಾತ್ರನೇ ಅವ್ರ ಖರ್ಚುಗಳನ್ನೆಲ್ಲ ನಿಭಾಯಿಸಿ ಅವ್ರ ಸಿಬ್ಬಂದಿಗಳಿಗೆಲ್ಲ ದುಡ್ಡು ಕೊಟ್ಟು ಅವ್ರ ಥಿಯೇಟರ್ನ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ಎಲ್ಲ ಸೂಪರ್ ಸ್ಟಾರ್ಗಳು ದಯವಿಟ್ಟು ಸಿನಿಮಾ ಇಂಡಸ್ಟ್ರಿಯನ್ನು ನೋಡಿ, ನಿಮ್ಮ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಿಂತ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸಿನಿಮಾ ಆದ್ರೂ ಸೂಪರ್ ಸ್ಟಾರ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 6-7 ಸಿನಿಮಾ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ಸೂಪರ್ ಸ್ಟಾರ್ ಸಿನಿಮಾಗಳು ಬಂದ್ಬಿಟ್ರೆ ಥಿಯೇಟರ್ ಅವ್ರಿಗೆ ಒಂದು 3 ವಾರ ರೆಂಟು ಸಿಕ್ಬಿಡುತ್ತೆ. ರೆಂಟ್ ಸಿಕ್ಕರೆ ಅವನು ಬೆನಿಫಿಟ್ ಆಗಿರ್ತಾನೆ. ಇವ್ರು ಏನು ಮಾಡ್ತಾರೆ ಅಂತಂದರೆ ಎಲ್ಲ ಸ್ಟಾರ್ಗಳು ಅವರು ಸ್ವಾರ್ಥದಿಂದನೇ ನೋಡ್ತಾರೆ. ಅವರು ಥಿಯೇಟ್ರ್ ಉಳಿಬೇಕು, ಥಿಯೇಟ್ರ್ ಸಿಬ್ಬಂದಿ ಉಳಿಬೇಕು, ಟೆಕ್ನಿಷಿಯನ್ಸ್ ಉಳಿಬೇಕು, ಎಲ್ಲರೂ ಉಳಿಬೇಕಲ್ವ. ಅಂದರೆ ಸಿನಿಮಾ ಇಂಡಸ್ಟ್ರಿ ನಮಗೇನಾದರೂ ಕೊಟ್ಟಿದೆ ಅಂತಂದರೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಏನಾದರೂ ಥ್ರೋ ಮಾಡಬೇಕಲ್ವ. ಅದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು. ಬರೀ ನನ್ನ ಸಕ್ಸಸ್ಸು ಇದಕ್ಕಿಂತ ದೊಡ್ಡ ಸಕ್ಸಸ್ಸು ಅನ್ನೋದು ಅಲ್ವೇ ಅಲ್ಲ. ರಾಜ್ಕುಮಾರ್ ಅವ್ರಿಗಿಂತ ಹೆಸರು ಮಾಡೋಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ ಅಲ್ವಾ. ಅವರು ಏನು ಮಾಡ್ತಾ ಇದ್ರು, ವರ್ಷಕ್ಕೆ 3 ಸಿನಿಮಾ ಮಾಡ್ತಾ ಇದ್ರು ಅಲ್ವಾ. ಆ ಥರ ಅಟ್ಲೀಸ್ಟ್ ವರ್ಷಕ್ಕೆ ಒಂದೊಂದು ಸಿನಿಮಾ ಆದರೂ ಸ್ಟಾರ್ಗಳು ಮಾಡಿದ್ರೆ ನಿಜವಾಗ್ಲೂ ಥಿಯೇಟ್ರ್ ಉಳಿತದೆ. ಆಮೇಲೆ ಸ್ವಲ್ಪ ಆಡಿಯನ್ಸ್ ಜಾಸ್ತಿ ಆಗ್ತಾ ಹೋಗ್ತಾರೆ. ಅದನ್ನೆಲ್ಲ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಓಕೆ, ಕಾಟೇರಕ್ಕೆ ಕತೆ ಬರೆದಂಥವ್ರು ನಿಮ್ಮ ಜಡೇಶ್ವರ ಅವರು ಕೂಡ ನಿಮ್ಗೆ ಪರಿಚಯ ಇರುವಂಥವ್ರು. ಹಿಂದೆ ಏನಾದರೂ ಈ ಕಾಟೇರದ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಡಿಸ್ಕಸ್ ಮಾಡಿದ್ರೆ ಅಂತ ಜಡೇಶು ನಾವು ಸುಮಾರು ಒಂದು 7-8 ವರ್ಷದ ಹಿಂದೆ ಒಂದು ಸಿನಿಮಾ ಮಾಡ್ತಾ ಇದ್ವಿ. ಆ ಸಿನಿಮಾ ಮಾಡಬೇಕಪ್ಪ ಅಂತಂದರೆ ಜಡೇಶ್ ಒಂದು ಥಾಟ್, ಅಂದರೆ ಸಿನಿಮಾ ಡಿಸ್ಕಷನ್ ಅಂತಂದರೆ ನಾವು ಒಂದು ಐಡಿಯಾ ಕೊಡ್ತೀವಿ, ಅವರು ಒಂದು ಐಡಿಯಾ ಕೊಡ್ತಾರಲ್ಲ, ಆ ಥರ ಒಂದು ಪಿಕ್ಚರ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಅದ್ರ ಒಳಗಡೆಗೆ ಒಂದು ಕ್ಯಾರೆಕ್ಟ್ರೇಷನ್ನ ಜಡೇಶ್ ಹೇಳಿದರು. ಆವಾಗಲೇ ಆ ಸಿನಿಮಾ ಆಗಲಿಲ್ಲ, ಆ ಟೈಮಲ್ಲಿ ಆ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಅಂದರೆ ರಾಜಾ ಹುಲಿಕ್ಕಿಂತ ಬಿಫೋರು ಆ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಆ ಐಡಿಯಾ ತುಂಬ ಚೆನ್ನಾಗಿತ್ತು, ಅದು ಗೊತ್ತಿತ್ತು ನನಗೆ, ಆ ಐಡಿಯಾ ಗೊತ್ತಿತ್ತು. ಅದರಿಂದ ಜಡೇಶ್ ಅದನ್ನು ಡೆವಲಪ್ ಮಾಡಿ ತರುಣ್ ಸುಧೀರ್ ಅವ್ರಿಗೆ ಹೇಳಿದ್ದಾರೆ. ಅದರಿಂದ ಆ ಸಿನಿಮಾ ಆಗಿದೆ. ನನಗೆ ಹೋಪ್ ಇದೆ. ಜಡೇಶ್ ಕತೆ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ನನ್ನ ಹತ್ರ, ಮುಂಚೆನೇ ಡಿಸ್ಕಸ್ ಮಾಡಿದ್ದೀವಿ, ನಾವಿಬ್ಬರು ಜೊತೆಲೇ ಡಿಸ್ಕಸ್ ಮಾಡಿದ್ದೀವಿ. ಅದನ್ನು ಒಳ್ಳೆ ಥಾಟು ನನ್ನ ಪ್ರಕಾರ. ತುಂಬ ಚೆನ್ನಾಗಿ ಸಿನಿಮಾ ಅಂತೂ ದರ್ಶನ್ ಸರ್ಗಂತೂ ಅಲ್ಟಿಮೇಟ್. ಅವರು ಒಂದು ವಿಲೇಜ್ ಸಿನಿಮಾ ಮಾಡಿ ತುಂಬ ವರ್ಷಗಳಾಗುತ್ತೆ. ಈ ಥರ ಟಿಪಿಕಲ್ ಒಂದು ವಿಲೇಜ್ ಸಬ್ಜೆಕ್ಟ್ ಮಾಡಿ ತುಂಬ ವರ್ಷ ಆಗೋಯ್ತು. ಅದರಿಂದ ಇದು ತುಂಬ ದೊಡ್ಡ ಹಂತದಲ್ಲಿ ಓಪನಿಂಗ್ ಅಂತೂ ತಗೊಳುತ್ತೆ. ಫ್ಯಾಮಿಲಿ ಆಡಿಯನ್ಸ್ಗೆ ಬೆಸ್ಟ್ ಸಿನಿಮಾ ಈ ನ್ಯೂ ಇಯರ್ಗೆ. ಅಂದರೆ ಈ ನ್ಯೂ ಇಯರ್ ಹಾಲಿಡೇಗಳೆಲ್ಲ ಬರುತ್ತೆ, ಸ್ವಲ್ಪ ಎಂಜಾಯ್ ಮಾಡುವಂಥ ಟೈಮ್ ಇದು, ಎಂಟರ್ಟೈನ್ಮೆಂಟ್ ಎಂಜಾಯ್ ಮಾಡುವಂಥ ಈ ವಾರ ಇದು. ಈ ವಾರಕ್ಕೆ ಬೆಸ್ಟ್ ನ್ಯೂ ಇಯರ್ ಗಿಫ್ಟ್ ಅಂತಲೇ ನಾನು ಹೇಳ್ಬೋದು. ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ದರ್ಶನ್ ಸರ್ದು ನಿಮ್ಮದು ಕಾಂಬಿನೇಷನಲ್ಲಿ ಬರುವಂಥದ್ದು ಏನಾದರೂ ಸಿನಿಮಾ ಇದೆಯಾ? ಅದ್ರ ಬಗ್ಗೆ ಏನಾದರೂ ಮಾತುಕತೆ ನೀವು ಆಡಿದ್ದೀರಾ ಏನು ಅಂತ ಸರ್? ಇಲ್ಲ, ಹಿಂದೆ 1-2 ಸತಿ ಮಾತುಕತೆ ಆಗಿತ್ತು, ಸಿನಿಮಾ ಮಾಡಬೇಕು ಅನ್ನೋ ಥರದ್ದೆಲ್ಲ ಆಗಿತ್ತು. ಇತ್ತೀಚೆಗೆ ಏನು ಆ ಥರದ್ದು ಮಾತುಕತೆ ಇಲ್ಲ. ನೋಡೋಣ, ಫ್ಯೂಚರಲ್ಲಿ ಮಾಡಲೇಬೇಕು ಅನ್ನೋ ಥರ ಥಾಟಲ್ಲೇ ನಾವು ಇದ್ದೀವಿ. ಸೂಪರ್ ಸ್ಟಾರ್ ಅಂತಂದರೆ ಒಂದು ಕಮರ್ಷಿಯಲ್ ಸಿನಿಮಾ ಮಾಡಬೇಕಲ್ವ ನಾವು. ಆ ಥರ ಮಾಡೋ ಯೋಚನೆಗಳಿದ್ದಾವೆ. ನೋಡೋಣ ಅದು ಯಾವಾಗ ಆಗುತ್ತೆ ಏನು ಅನ್ನೋದು ನೋಡೋಣ. ಓಕೆ, ನೀವು ನೋಡಿದಂಥ ಡಿ ಬಾಸ್ ಅವ್ರ ಒಂದು ಗುಣ ಯಾವುದು, ನೀವು ಮೆಚ್ಚಿದಂಥ ಒಂದು ಗುಣ ಯಾವುದು ಅವರಲ್ಲಿ ಅಂತ? ದರ್ಶನ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಅವ್ರನ್ನ ಯಾರಾದರೂ ಮೀಟ್ ಮಾಡೋಕ್ಕೆ ಹೋದರೆ ಸೆಟ್ಟಿಗೆ ಅವರು ಊಟ ಮಾಡಿಸದೆ ಯಾರನ್ನೂ ಕಳಿಸೋದೇ, ಎಲ್ಲರೂ ಅದೇ ಹೇಳ್ತಾರೆ. ಅವರು ಎನಿ ಟೈಮ್ ಅವ್ರ ಸೆಟ್ಟಿಗೆ ಹೋದರೆ ಅವ್ರದ್ದೇ ಕ್ಯಾರವನ್ನಲ್ಲಿ ಕೂಡಿಸಿ ಅವ್ರ ಜೊತೆಗೆ ಕೂತ್ಕೊಂಡು ಅವ್ರೇನು ಊಟ ಮಾಡ್ತಾರೆ ಅದನ್ನೇ ಊಟ ಮಾಡಿಸಿ ಕಳಿಸ್ತಾರೆ. ಆ ಟೈಮ್ ನಾವೊಂದು 10-11 ಗಂಟೆಗೆ ಸೆಟ್ಟಿಗೆ ಹೋಗ್ಬಿಟ್ರೆ ಊಟ ಮಾಡಿದೆ ಯಾರನ್ನೂ ವಾಪಸ್ ಕಳಿಸೋದಿಲ್ಲ. ಅದೊಂದು ತುಂಬ ದೊಡ್ಡ ಗುಣ. ಅಂದರೆ 5 ನಿಮಿಷದ ಮೀಟಿಂಗ್ ಇರುತ್ತೆ ಅವ್ರ ಜೊತೆಗೆ, 10 ನಿಮಿಷದ ಮೀಟಿಂಗ್ ಇರುತ್ತೆ. 10 ನಿಮಿಷ 5 ನಿಮಿಷ ಮಾತಾಡ್ಬಿಟ್ಟು ಕಳಿಸ್ಬಿಡ್ಬೋದು. ಆದರೆ ಅವರು ಕಳಿಸೋದೇ ಇಲ್ಲ. ಊಟದ ಟೈಮ್ ಅವ್ರಿಗೂ ಇದ್ದು ಊಟ ಮಾಡಿಸಿ ಆಮೇಲೆ ಕಳಿಸೋದು. ನಾನು ಫಸ್ಟ್ ಟೈಮ್ ಜಗ್ಗುದದ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಆ ಟೈಮಲ್ಲಿ ಫಸ್ಟ್ ಟೈಮ್ ದರ್ಶನ್ ಸರ್ ಅಂತ ನಾನು ಮೀಟ್ ಮಾಡೋಕ್ಕೆ ಹೋಗಿದ್ದು. ಕೆಂಪಾಪುರದಲ್ಲಿ ಒಂದು ಮನೆ ಇದೆ, ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಒಂದು ಮಾತಾಡೋಣ ಸರ್ ಹತ್ರ ಹೋಗಿದ್ದೆ ನಾನು. ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದೀನಿ. ಅವಾಗಲೂ ಅಷ್ಟೇ, ಅವರು ಕರೆದು ಊಟ ಮಾಡಿಸಿ, ಊಟ ಆದಮೇಲೆ ಏನು ಗುರುಗಳೇ ಬಂದಿದ್ದು ಅಂತ ಕೇಳಿ ಮಾತಾಡಿ ಕಳಿಸಿದ್ರು. ಅಂದರೆ ಒಬ್ಬ ಸೂಪರ್ ಸ್ಟಾರ್ ಅಂಥದನ್ನೆಲ್ಲ ಮಾಡುವಂಥ ಅವಶ್ಯಕತೆನೇ ಇಲ್ಲ ಅಲ್ವಾ. ಅವ್ರಿಗಿರೋ ಲೆವೆಲ್ಗೆ ಅವರೆಲ್ಲರನ್ನೂ ಕೂಡಿಸಿ ಜೊತೆಯಲ್ಲಿ ಊಟ ಮಾಡಿಸಿ ಕಳಿಸೋವಂಥದ್ದು ಏನು ಅಲ್ವೇ ಇಲ್ಲ. ಕಾಫಿ ಕೊಟ್ಟು ಟೀ ಕೊಟ್ಟು ಏನಿದೆ ವಿಷಯ ಮಾತಾಡ್ಬಿಟ್ಟು 10 ನಿಮಿಷ ಮೀಟಿಂಗ್ ಮುಗಿಸ್ಕೊಂಡು ಕಳಿಸ್ತಾರೆ ಎಲ್ಲರೂ ಯೂಶಲಿ. ಆದರೆ ದರ್ಶನ್ ಸರ್ದು ಇದೊಂದು ತುಂಬ ದೊಡ್ಡ ಸ್ಪೆಷಲ್ ಅನ್ನೋದಂತ ಅನಿಸುತ್ತೆ. ಓಕೆ, ಅದುವೇ ಎಲ್ಲ ರೆಡಿ ಆಗಿದೆ. ಕಾಟೇರ ರಿಲೀಸ್ಗೂ ರೆಡಿ ಆಗ್ತಿದೆ. ನೀವು ಕೂಡ ಆ ಭಾಗದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೀರಾ. ಕೊನೆಯದಾಗಿ ಹೇಳೋದಾದರೆ ಏನು ಹೇಳ್ತೀರಾ ಅಂತ?
ಅಂದರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ, ನ್ಯೂ ಇಯರ್ಗೆ ಒಂದು ಒಳ್ಳೆ ಗಿಫ್ಟ್ ನನ್ನ ಪ್ರಕಾರ. ದರ್ಶನ್ ಸರ್ ತುಂಬ ದಿನ ಆಯಿತು ಒಂದು ಹಳ್ಳಿ ಸಿನಿಮಾ ಮಾಡಿ, ಒಂದು ಒಳ್ಳೆ ಮಾಸ್ ಕಮರ್ಷಿಯಲ್ ಜೊತೆಗೆ ಒಂದು ಒಳ್ಳೆ ಸೋಷಿಯಲ್ ಕಾಸ್ ಇರುವಂಥ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಇದು. ಅದರಿಂದ ಬಂದು ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ, ಪೈರಸಿ ಮಾಡಬೇಡಿ ದಯವಿಟ್ಟು. ಓಕೆ, ಥ್ಯಾಂಕ್ ಯು ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.